ಸಾವಿಗಿಂತ ಘೋರ ಶಾಪ ಈ ಬದುಕು. ಸರ್ ಇದೆಷ್ಟು? ಅದ 1500 ರೂಪಾಯಿ. ಸರ್ 1500 ರೂಪಾಯಿ ಅಂದ್ರೆ ಜಾಸ್ತಿ ಅಲ್ವಾ ಸರ್? ಸರ್ ಒಂದ್ 800 ರೂಪಾಯಿ ಬರುತ್ತಾ? 1500 ರೂಪಾಯಿ, 1 ರೂಪಾಯಿ ಕಡಿಮೆ ಇಲ್ಲ. ಯೋಗ್ಯತೆ ಇದ್ರೆ ತಗೋ, ಇಲ್ಲಾಂದ್ರೆ ಬೇಡ, ಹೋಗ್ತಾ ಇರು. ಸರ್ ಬನ್ನಿ ಸರ್, ಬನ್ನಿ ಸರ್. ಸರ್ ಸರ್ ನೀವು ಆರಾಮಾಗಿ ಕೂತ್ಕೊಳ್ಳಿ ಸರ್, ನಾನು ತರಿಸ್ತೀನಿ. ಈ ಬದುಕು ವ್ಯಥೆಯೆಲ್ಲ ಕಳೆ ಬಾಯ್ಲಿ ಸರ್, ಇದನ್ನ ತಗೊಂಬರೋಗ ಮೆಟೀರಿಯಲ್ ಬ್ಯಾಗ್ ಬೇಕು, ಅಲ್ಲಿದೆ, ಅಲ್ಲಿ ಅದು ಬೇಕು ಸರ್. ಸರ್ ಇದಾ? ಹಾ ಸರ್, ಇದೆ ಸರ್. ಸರ್ ಇದು ಎಷ್ಟು? ಸರ್ ಇದು 1400 ರೂಪಾಯಿ. ಸರ್ 1400 ರೂಪಾಯಿ? ಸರ್ ನನ್ನ ಹತ್ರ 900 ರೂಪಾಯಿ ಇದೆ ಸರ್, ಹೋಗಕ್ ಚಾರ್ಜಿಗೆ ಕೂಡ ಇಲ್ಲ ಸರ್. ಹೆಂಗೋ ಚಾರ್ಜಿಗೂ ಇಲ್ಲ ಅಂತಿದ್ದೀರಾ, ಫಸ್ಟ್ ಟೈಮು ಬಂದಿದ್ದೀರಾ, ಸೊ 800 ರೂಪಾಯಿ ಕೊಡಿ ಸಾಕು. ಮಿಕ್ಕಿದ 100 ರೂಪೀಸ್ನ ನೀವು ಚಾರ್ಜಿಗೆ ಇಟ್ಕೊಂಡು ಹೋಗಿ. ವ್ಯಥೆಯೆಲ್ಲ ಕಳೆವ ಮದ್ದು ಚಿತೆಯಲ್ಲಿದೆ. ಸರ್ ನನ್ಗೊಂದು ಡೌಟು, 1300 ರೂಪಾಯಿ ಪ್ರಾಡಕ್ಟ್ನ 400 ರೂಪಾಯಿ ಲಾಸ್ನಲ್ಲಿ ಯಾಕೆ ಮಾಡ್ತೀರಾ ಯಾವಾಗ ನೀವು ಅವ್ರಿಗೆ? ನಿಮ್ಗೆ ಹೇಳಿದ್ರು ಅರ್ಥ ಆಗಲ್ಲ. ಸರ್ ಬನ್ನಿ, ಹೆಂಗಿದ್ದೀರಾ? ಸರ್ ಅದೇ ಟೆಕ್ಸ್ಮೋ ಮೋಟ್ರ್ ಸುಟ್ಟೋಯ್ತು, ಸೊ ಅದಕ್ಕೆ ಮೋಟ್ರ್ ಬೇಕಂತ ಬಂದೆ. ಬರ ಇಲ್ಲಿ, ಆ ಟೆಕ್ಸ್ಮೋ ಮೋಟ್ರು ಇದೆಯಲ್ವಾ, ತಗೊಂಡ್ಬರೋ. ಮುಳುಬಾಗಲ್ನಲ್ಲಿ ಈ ಪ್ರಾಡಕ್ಟ್ ನ ಇಷ್ಟು ಕಡಿಮೆಗೆ ಯಾರು ಕೊಡಲ್ಲ. ಎಲ್ಲರೂ 45,000 ಸರ್, 45,000 ಕೊಡ್ತೀನಿ. ಸರಿ ಸರ್, ನೀವ್ ಹೆಂಗ್ ಹೇಳಿದ್ರೆ ಸರ್ ಮೊನ್ನೆ 400 ಲಾಸ್ ಆಯಿತು, ಇವಾಗ ಅದೇ 400 ಇವಾಗ ಬಂತು. ಯಾರೇ ಆಗ್ಲಿ, ಫಸ್ಟ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಫಸ್ಟ್ ನಂಬಿಕೆ ಬಿಲ್ಡ್ ಮಾಡು, ಮತ್ತೆ ಬಿಸ್ನೆಸ್ ಮಾಡು. ನಂಬಿಕೆ ಇಲ್ಲ ಅಂದ್ರೆ ಒಂದ್ಸಲಿ ಬರ್ತ, ನಂಬಿಕೆ ಇದ್ರೆ ಕಸ್ಟಮರ್ ಸಾಯೋವರೆಗೂ ನಮ್ಮ ಅಂಗಡಿಗೆ ಬರ್ತಾನೆ. ಸಾವಿಗಿಂತ ಘೋರ ಶಾಪ ಈ ಬದುಕು.